ಕತ್ತೆಗೂ ಕುದುರೆಗೂ ಒಂದೇನಾ? ಸಮಾಜದ ಪರವಾಗಿ ಕೆಲಸ ಮಾಡ್ತಾ ಇರುವಂಥದ್ದು ನಸೀರ್ ಅಹಮದ್ ಅವರು, ಜಮೀರ್ ಅಹಮದ್ ಖಾನ್ ಅವರು. ಕುದುರೆಗಳಾಗಿ ದಿನನಿತ್ಯ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಆ ಸಮಾಜದ ಕಷ್ಟ ಸುಖನ ಆಲಿಸಿ ಸರ್ಕಾರಕ್ಕೆ, ಈ ಸಮಾಜಕ್ಕೆ ಒಂದು ಬಿರ್ಜಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಧ್ವನಿಯನ್ನು ನಡೆಸಿಬಿಟ್ಟು ಇವಾಗ ಆ ಜಾಗ ಕತ್ತೆಗಳನ್ನ ತರಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾರಂಥವ್ರು ಇದ್ದಾರೆ. ಆ ಕತ್ತೆಗಳಿಂದ ಏನು ಈ ಸಮಾಜಕ್ಕೆ ಪ್ರಯೋಜನ ಇಲ್ಲ. ಕೋಲಾರ ಜಿಲ್ಲೆಯಲ್ಲಿ 7 ಸೀಟ್ ಇವತ್ತು ಕಾಂಗ್ರೆಸ್ ಬರಬೇಕಂದ್ರೆ ಎರಡೂ ಜಿಲ್ಲೆಯಲ್ಲಿ ನಸೀರ್ ಅಹಮದ್ ಅವರ ಕಾಂಟ್ರಿಬ್ಯೂಷನ್ನು, ಅವರ ಡೆಡಿಕೇಶನ್ ಏನು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅಂದ್ಕೊಂಡ್ರು ಹಾಗೆ ಈ ಸಮಾಜಕ್ಕೆ ಬೇರೆ ಆಪ್ಷನ್ನೇ ಇಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು. ಆಪ್ಷನ್ನು ಇದೆ, ಸೆಲೆಕ್ಷನು ಇದೆ. ಆಪ್ಷನ್ನು ಇದೆ, ಸೆಲೆಕ್ಷನು ಇದೆ. ಆದರೆ ಈ ಸಮಾಜ ತಗೊಳ್ಳುವಂತಹ ಮುಂದಿನ ನಿರ್ಧಾರಗಳೇನಿದೆ, ಆ ನಿರ್ಧಾರಗಳು ಕಾಂಗ್ರೆಸ್ ಪಕ್ಷಕ್ಕೆ ಲಾಭಕ್ಕಿಂತ ಬಿಜೆಪಿ ಪಕ್ಷಕ್ಕೆ ಲಾಭ ಆಗ್ತದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ ಪಕ್ಷದವರು. ಐಸಿಎಸ್ಇ ಬೋರ್ಡ್ ಎಕ್ಸಾಮ್ನಲ್ಲಿ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ನಲ್ಲಿ ವಿದ್ಯಾರ್ಥಿಗಳು ಪಾಸ್ ಆಗಿ 100% ರಿಸಲ್ಟ್ ಪಡೆದು ಜಿಲ್ಲೆಯ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಕೋಲಾರದ ಟಮಕ ಬಳಿ ಇರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಶಿಕ್ಷಣದ ಜೊತೆಗೆ ಸ್ಪೋರ್ಟ್ಸ್ನಲ್ಲಿ ಉತ್ತಮ ತರಬೇತಿ ನೀಡಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕ್ರಿಕೆಟ್ ಹಾಗೂ ಖೋ ಖೋ ಕ್ರೀಡೆಯಲ್ಲಿ ಹಲವು ವಿದ್ಯಾರ್ಥಿಗಳು ಭಾಗವಹಿಸಿ ಅನೇಕ ಪ್ರಶಸ್ತಿ ಪಡೆದಿದ್ದಾರೆ. ನಸೀರ್ ಅಹಮದ್ ಅವರು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ, ಸಿದ್ದರಾಮಯ್ಯ ಅವರು ಕೋಲಾರಲ್ಲಿ ಕ್ಯಾಂಡಿಡೇಟ್ ಆಗಬೇಕು ಅಂತ ಹೇಳಿ ಮಾನ್ಯ ರಮೇಶ್ ಕುಮಾರ್ ಅವರು ಮತ್ತು ಮಾನ್ಯ ನಸೀರ್ ಅಹಮದ್ನವರು ಏನು ಬುನಾದಿ ಹಾಕಿದ್ರು, ಆ ಬುನಾದಿಯಲ್ಲಿ ಹಗಲು ರಾತ್ರಿ ಅವರು ಪಟ್ಟಂತಹ ಶ್ರಮ ನಾವು ಕಣ್ಣಾರೆ ನೋಡಿದ್ದೀವಿ. ನನ್ನ ವೈಯಕ್ತಿಕ ಲಾಭಕ್ಕಿಂತ ಪಕ್ಷದ ಲಾಭ ಮುಖ್ಯ, ಪಕ್ಷದ ಒಂದು ಶ್ರೇಯಸ್ ಮುಖ್ಯ ಅಂತ ಹೇಳಿ ಹಾಕನು ಕೋಲಾರ ಜಿಲ್ಲೆ KGF ಇಂದ ಹಿಡಿದು ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿವರೆಗೂ ಕೂಡ ಸತತವಾಗಿ ಪರಿಶ್ರಮ ಪಟ್ಟು ಈ ಒಂದು ವರ್ಗದ ಮತಗಳನ್ನು ಒಗ್ಗೂಡಿಸಿ ಈ ಕಾಂಗ್ರೆಸ್ ಪಕ್ಷಕ್ಕೆ ಕೊಡಿಸುವಂತಹ ನಿಟ್ಟಿನಲ್ಲಿ ತುಂಬ ಶ್ರಮ ಪಟ್ಟಿದ್ದಾರೆ, ತುಂಬ ಯಶಸ್ವಿಯಾಗಿದ್ದಾರೆ ಅಂತ ಕೂಡ ನಾನು ಹೇಳಿ ಬಯಸ್ತೀನಿ. ಚುನಾವಣೆ ಆದ ನಂತರ 2023 ಚುನಾವಣೆ ಆದ ನಂತರ ಇಡೀ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ಏನು ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟರು, 90% ಮತ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟರು. ಸುಮಾರು 70ರಿಂದ 75 ಸೀಟು MLA ಸೀಟುಗಳನ್ನ ಕಾಂಗ್ರೆಸ್ ಪಕ್ಷ ಗೆಲ್ಲಕ್ಕೆ ಈ ಸಮಾಜ ಕಾರಣ ಆಯಿತು ಅಂತ ಕೂಡ ಹೇಳಲಿಕ್ಕೆ ನಾನು ಬಯಸ್ತಾ ಇರೋಂಥದ್ದು. ಸರ್ಕಾರ ಬಂದ ಮೇಲೆ ನಸೀರ್ ಅಹಮದ್ ಅವ್ರನ್ನ ಮಂತ್ರಿ ಮಾಡ್ತಾರೆ, ಅವ್ರು ಪಟ್ಟಂತಹ ಶ್ರಮಕ್ಕೆ ಒಂದು ಬೆಲೆ ಸಿಗ್ತದೆ ಅಂತ ಹೇಳಿ ಈ ಸಮಾಜ ಕಾಯ್ತಾ ಇತ್ತು. 18% ಜನಸಂಖ್ಯೆ ಇರುವಂಥ ಈ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಇವತ್ತಿಗೆ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ಈ ಸಮಾಜ ಕೂಡ ಮುಖ್ಯ ಕಾರಣ ಅನ್ನೋ ನಿಟ್ಟಿನಲ್ಲಿ ರಾಜಕೀಯವಾಗಿ ಈ ಸಮಾಜಕ್ಕೆ ಪ್ರಾತಿನಿಧ್ಯ ಕೊಡ್ತಾರೆ ಅಂತ ಹೇಳಿ ನಾವೆಲ್ಲ ಕೂಡ ಭಾವಿಸಿದ್ವಿ. ಸರ್ಕಾರ ಫಾರ್ಮೇಷನ್ ಆಗಿದ್ದಾದ ಮೇಲೆ ಕೇವಲ 2 ಮಿನಿಸ್ಟ್ರಿಗಳನ್ನ ಈ ಸಮಾಜಕ್ಕೆ ಕೊಡ್ತು. ಆದರೂ ಕೂಡ ಈ ಸಮಾಜ ಸಹಿಸ್ಕೊಂತು. ಯಾಕೆ ಸಹಿಸ್ಕೊಂತು ಅಂತ ಹೇಳಿದ್ರೆ, ಈ ಸಂದರ್ಭದಲ್ಲಿ ಯಾವ ಸರ್ಕಾರವನ್ನು ನಾವು ಮತ ಹಾಕಿ ತಂದಿದ್ದೀವಿ ಆ ಸರ್ಕಾರಕ್ಕೆ ಮುಜುಗರ ತರಬಾರ್ದು, ಸಿದ್ದರಾಮಯ್ಯ ನಾಯಕತ್ವಕ್ಕೆ ನಾವು ಧಕ್ಕೆ ತರಬಾರ್ದು, ಅವ್ರನ್ನ ಆಡಳಿತ ಮಾಡಲಿಕ್ಕೆ ನಾವು ಫ್ರೀಯಾಗಿ ಬಿಡಬೇಕು, ನಾವು ಅವ್ರನ್ನ ಟಾರ್ಚರ್ ಮಾಡಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೆ ಈ ಸಮಾಜ ಸಹಿಸ್ಕೊಂಡು, ಅದಾದ ನಂತರ ರಾಜಕೀಯ ಕಾರ್ಯದರ್ಶಿಗಳನ್ನು ಮಾನ್ಯ ನಸೀರ್ ಅಹಮದ್ ಅವ್ರನ್ನ ರಾಜಕೀಯ ಕಾರ್ಯದರ್ಶಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿಕೊಂಡ್ರು. ಒಬ್ಬ ಕಾರ್ಯದರ್ಶಿಯಾಗಿ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಯಾಗಿ ಈ ಸಮಾಜ ಮತ್ತು ಸರ್ಕಾರದ ಮಧ್ಯೆ, ಈ ಅಲ್ಪಸಂಖ್ಯಾತ ಸಮಾಜ ಮತ್ತು ಸರ್ಕಾರದ ಮಧ್ಯೆ ಒಂದು ಬ್ರಿಡ್ಜ್ ಆಗಿ, ಒಂದು ಕಮ್ಯುನಿಕೇಷನ್ ಬ್ರಿಡ್ಜ್ ಆಗಿ ಕೆಲಸ ಮಾಡ್ತಾ ಇರೋಂಥದ್ದು ಮಾನ್ಯ ನಸೀರ್ ಅಹಮದ್ ಅವರು. ಬೀದರ್, ಗುಲ್ಬರ್ಗ, ರಾಯಚೂರು, ಕೊಪ್ಪಳ ತಮ್ಮದು ಏನೇ ಸಮಸ್ಯೆ ಇದ್ರೂ ಕೂಡ ಒಂದು ದಿನ ಸಂಪೂರ್ಣವಾಗಿ ಪ್ರಯಾಣ ಮಾಡ್ಕೊಂಡು ಬರುವಂತಹ ಸಾಮಾನ್ಯ ಜನಕ್ಕೆ ಈ ನಮ್ಮ ಸಮಾಜದ ನಾಯಕ ಅಂತ
ಕೈಗೆ ಸಿಗುವಂತಹ ಏಕೈಕ ವ್ಯಕ್ತಿ ಮಾನ್ಯ ನಸೀರ್ ಅಹಮದ್ ಅವರು. ಬೆಳಗ್ಗೆ 6 ಗಂಟೆ ಆದರೆ ಬೀದರಿಂದ, ಗುಲ್ಬರ್ಗದಿಂದ, ರಾಯಚೂರು, ಕೊಪ್ಪಳ, ಹಾವೇರಿ, ಗದಗ, ಧಾರವಾಡ, ಹುಬ್ಬಳ್ಳಿ ಈ ಎಲ್ಲ ಜಿಲ್ಲೆಗಳಿಂದ ಬೆಳಗ್ಗೆ ಕನಿಷ್ಠ ಪಕ್ಷ ಅಂದರೂ ಕೂಡ ಬೆಳಗ್ಗೆ 6 ಗಂಟೆ ಆದರೆ ಅವ್ರ ಮನೆ ಹತ್ರ ಸುಮಾರು ಒಂದು 500 ಜನ ಇರ್ತಾರೆ. ಯಾಕಿರ್ತಾರೆ ಅಂತ ಹೇಳಿದ್ರೆ ನಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾರೆ, ನಮ್ಮ ಕಷ್ಟವನ್ನು ಕೇಳ್ತಾರೆ, ಅದಕ್ಕೆ ಪರಿಹಾರ ಕೊಡ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಅವ್ರ ಮೇಲೆ ನಂಬಿಕೆಯಿಂದ ಇವತ್ತು ಆ ಸಮಾಜ ಆತನ ಹುಡ್ಕೊಂಡು ಬರ್ತಾರೆ ಅಂತ. ಅದೇ ರೀತಿ ಅವ್ರ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಏನೂ ರೀಸನ್ ಇಲ್ದಿರ ಇವತ್ತು ಕಾಂಗ್ರೆಸ್ ಪಕ್ಷದ ಇವ್ರ ಮೇಲೆ ಏನು ಆರೋಪ ಹೊರಿಸ್ತಾ ಇದೆ, ಈ ಆರೋಪ ನೀವು ಕೇವಲ ನಸೀರ್ ಅಹಮದ್ ಮೇಲೆ, ಜಮೀರ್ ಅಹಮದ್ ಖಾನ್ ಅವ್ರ ಮೇಲೆ, ಜಬ್ಬಾರ್ ಖಾನ್ ಮೇಲೆಲ್ಲ ನೀವು ಮಾಡ್ತಾರಂಥದ್ದು. ಇದರ ಅರ್ಥ ಇಡೀ ಸಮಾಜದ ಮೇಲೆ ನೀವು ಆರೋಪ ಮಾಡ್ತಾ ಇದ್ದೀರೋ ಒಂದು ಸಂದೇಶ ಇವತ್ತು ಸಾಮಾನ್ಯ ಒಬ್ಬ ಅಲ್ಪಸಂಖ್ಯಾತ ಮತದಾರನು ಕೂಡ ಇವತ್ತು ಘಾಸಿಯಾಗಿದ್ದಾನೆ. ನಿಮ್ಮ ಮೇಲೆ ಇಟ್ಟಿರುವಂತಹ ನಂಬಿಕೆಗೆ ಚ್ಯುತಿ ಬರ್ತಾ ಇದೆ. ಸಿದ್ದರಾಮಣ್ಣವರು ಈ ಸಮಾಜವನ್ನು ಪ್ರೊಟೆಕ್ಟರ್ ಆಗಿ ಇರ್ತಾರೆ ಅಂತ ಏನು ನಾವು ನಂಬಿಕೆ ಇಟ್ಟಿದ್ದೀವಿ, ಈ ನಂಬಿಕೆಯನ್ನು ಮಾನ್ಯ CM ರವರು ಉಳಿಸ್ಕೋಬೇಕು ಅಂತ ನಾವು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ತೇನೆ. ಕಾರ್ಯದರ್ಶಿ ಪೋಸ್ಟ್ ಏನಿದೆ, ಆ ಕಾರ್ಯದರ್ಶಿ ಪೋಸ್ಟು ಟೋಟಲಿ CM ವಿವೇಚನೆಗೆ ಬಿಟ್ಟಂತಹ ವಿಚಾರ, ಪಾರ್ಟಿ ಅಪಾಯಿಂಟ್ಮೆಂಟ್ ಅಲ್ಲ. ಅದು CM ಪೊಲಿಟಿಕಲ್ ಸೆಕ್ರೆಟರಿ ಅನ್ನೋ ಪೋಸ್ಟ್ ಏನಿದೆ, ಆ ಪೋಸ್ಟು ಟೋಟಲ್ ಆಗಿ ಸಂಪೂರ್ಣವಾಗಿ CM ಅವರ ವಿವೇಚನೆಗೆ ಬಿಟ್ಟಿರುವಂತಹ ಪೋಸ್ಟು. ನಿಮ್ಮ ಮೇಲೆ ಇಟ್ಟಿರುವಂತಹ ನಂಬಿಕೆಗೆ ಮಾನ್ಯ ಸಿದ್ದರಾಮಣ್ಣ ಅವರೇ, ಆರೋಪ ಪ್ರತ್ಯಾರೋಪಗಳು ಇದ್ದೇ ಇರ್ತವೆ ರಾಜಕಾರಣದಲ್ಲಿ. ದಾವಣಗೆರೆಯಲ್ಲಿ ಯಾವ ಸಮಾಜ ಏನು ವೋಟ್ ಮಾಡಿದೆ ಅಂತ ರಿಸಲ್ಟ್ ಕೂಡ ಇನ್ನೂ ಏನು ಬಂದಿಲ್ಲ. ನಿಮ್ಮ ಬೆನ್ನೆಲುಬಾಗಿರುವಂತಹ, ನಿಮಗೆ ಶಕ್ತಿಯಾಗಿರುವಂತಹ ಈ ಸಮಾಜಕ್ಕೆ ಆಗ್ತಾ ಇರುವಂತಹ ಅನ್ಯಾಯ ನೀವು ತಡೆಗಟ್ಟಿಲ್ಲ ಅಂದರೆ ಇನ್ಯಾರು ತಡೆಗಟ್ತಾರೆ ಅಂತ ಹೇಳಿ ನಾನು ಕೇಳಲಿಕ್ಕೆ ಬಯಸ್ತೀನಿ. ನಿಮ್ಮ ವಿವೇಚನೆಗೆ ಬಿಟ್ಟಿರುವಂತಹ ಒಂದು ಕಾರ್ಯದರ್ಶಿಯ ಪೋಸ್ಟನ್ನು ಮಾನ್ಯ ಮುಖ್ಯಮಂತ್ರಿಗಳು ಏನು ವಿತ್ಡ್ರಾ ಮಾಡಿದ್ದಾರೆ, ಆ ವಿತ್ಡ್ರಾ ಮಾಡೋದ್ರಿಂದ ನಸೀರ್ ಅಹಮದ್ ಏನು ಲಾಸ್ ಇಲ್ಲ, ವೈಯಕ್ತಿಕವಾಗಿ ನಸೀರ್ ಅಹಮದ್ ಅವ್ರಿಗೇನು ಲಾಸ್ ಏನಿಲ್ಲ. ಆದರೆ ಲಾಸ್ ಆಗ್ತಾ ಇರೋಂಥದ್ದು ಈ ಸಮಾಜಕ್ಕೆ. ಕಾರ್ಯದರ್ಶಿ ಪೋಸ್ಟಿಂದ ನಸೀರ್ ಅಹಮದ್ ಅವ್ರನ್ನ ತೆಗೆದುಬಿಟ್ರೆ ನಸೀರ್ ಅಹಮದ್ ಏನಿದೆ ಅವ್ರ ವೈಯಕ್ತಿಕ ಜೀವನ ಏನಿದೆ, ವೈಯಕ್ತಿಕ ವ್ಯಾಪಾರ ವಹಿವಾಟು, ಗಾರ್ಮೆಂಟ್ಸು, ಅವ್ರ ವೈಯಕ್ತಿಕ ವ್ಯಾಪಾರ ಅವ್ರು ನೋಡ್ಕೊಂಡಿರ್ಬೋದು. ಆದರೆ ಲಾಸ್ ಆಗುವಂಥದ್ದು ಈ ಸಮಾಜಕ್ಕೆ. ಈ ಸಮಾಜದ ಪರವಾಗಿ ನೇರವಾಗಿ ನಿಷ್ಠೂರವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡನ್ನು ಏರ್ ಧ್ವನಿಯಲ್ಲಿ ಹಕ್ಕನ್ನು ಕೇಳುವಂತಹ ನಾಯಕರು ಈ ರಾಜ್ಯದಲ್ಲಿ ಇದ್ದಾರೆ ಅಂದರೆ ಅದು ಕೇವಲ ಜಮೀರ್ ಅಹಮದ್ ಖಾನ್ ಮತ್ತು ನಸೀರ್ ಅಹಮದ್ ಇಬ್ಬರೇ. ಈ ಸಮಾಜಕ್ಕೆ ಏನು ಸಿಗಬೇಕು, ನಿಮ್ಮ ಆಶ್ವಾಸನೆ ಏನಿತ್ತು, ಅಧಿಕಾರಕ್ಕೆ ತಂದಿರುವಂತಹ ಈ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿರುವಂತಹ ಈ ಸಮಾಜದ ಆಗುಹೋಗುಗಳ ಬಗ್ಗೆ ನೇರವಾಗಿ ಮಾತನಾಡುವಂತಹ, ಧೈರ್ಯವಾಗಿ ಮಾತನಾಡುವಂತಹ ಎದೆಗಾರಿಕೆ ಇದೆ ಅಂತ ಹೇಳಿದ್ರೆ ಅದು ನಸೀರ್ ಅಹಮದ್ ಮತ್ತು ಜಮೀರ್ ಅಹಮದ್ ಅವ್ರಿಗೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇರ್ತದ್ದು. ಅವರನ್ನು ತೆಗೆದುಹಾಕ್ಬಿಟ್ಟು ಆ ಸಮಾಜದ ಧ್ವನಿಯನ್ನು ಇವತ್ತು ನೀವು ಅದನ್ನು ಅಡಿಸಿಟ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅಂತ ಹೇಳಿ ಇವತ್ತು ಇಡೀ ಸಮಾಜಕ್ಕೆ ಅನುಮಾನ ಬರ್ತಾ ಇದೆ. ಇಡೀ ಸಮಾಜ ಇವತ್ತು ಅನುಮಾನದಿಂದ ನೋಡ್ತಾ ಇದೆ. ಯಾಕೆ ಇವತ್ತು ಈ ಪಕ್ಷದ ಮೇಲೆ ಇಟ್ಟಂತಹ ನಂಬಿಕೆ ಇವತ್ತು ಆ ನಂಬಿಕೆಗೆ ಘಾಸಿಯನ್ನು ಯಾಕೆ ಉಂಟು ಮಾಡ್ತಾ ಇದೆ? ಇತಿಹಾಸದಲ್ಲಿ ಯಾವತ್ತೂ ಕೂಡ ಈ ಮೌಲ್ವಿಗಳು, ಈ ಮುಫ್ತಿಗಳು, ಈ ಧರ್ಮಗುರುಗಳು ಯಾವತ್ತೂ ಬಂದು ಪೊಲಿಟಿಕಲ್ ಪ್ರೆಸ್ ಮೀಟ್ ಅಂತ ಮಾಡಿದ್ದೇ ಇತಿಹಾಸನೇ ಇಲ್ಲ. ನನಗೂ 35 ವರ್ಷ ಪಬ್ಲಿಕ್ ಫೀಲ್ಡಲ್ಲಿ ಸರ್ವೀಸು. ದಿಸ್ ಈಸ್ ದಿ ಫಸ್ಟ್ ಟೈಮ್, ಇದು ಪ್ರಥಮ ಬಾರಿಗೆ ಈ ಧರ್ಮಗುರುಗಳು ಯಾರಿದ್ದಾರೆ, ಆಲಿಮುಗಳು, ಮುಫ್ತಿಗಳು, ಮೌಲ್ವಿಗಳು ಇವತ್ತು ಫಸ್ಟ್ ಟೈಮ್ ಇವತ್ತು ಬಹಿರಂಗವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿರುವಂಥದ್ದು. ಅಂದರೆ ಇದರ ಅರ್ಥ ಆ ಸಮಾಜಕ್ಕೆ ಎಷ್ಟು ನೋವಾಗಿದೆ ಅಂತ ಅರ್ಥ ಮಾಡ್ಕೋಬೇಕು ಅಂತ ನಾನು ಹೇಳ್ತಾ ಇರೋಂಥದ್ದು.
ಅದನ್ನೇ ನಾನು ಹೇಳ್ತಾ ಇರೋಂಥದ್ದು. ಈ ಸಮಾಜ ಸಿದ್ದರಾಮಯ್ಯನ ಮೇಲೆ ಏನು ನಂಬಿಕೆ ಇಟ್ಟಿದೆ, ಅವ್ರ ಮೇಲೆ ಏನು ವಿಶ್ವಾಸ ಇಟ್ಟಿದೆ, ಆ ವಿಶ್ವಾಸಕ್ಕೆ ಘಾಸಿ ಆಗ್ತಾ ಇದೆ, ಆ ವಿಶ್ವಾಸಕ್ಕೆ ಚ್ಯುತಿ ಬರ್ತಾ ಇದೆ. ಎಚ್ಚೆತ್ತುಕೋಬೇಕಾಗಿದೆ. ಕೇವಲ ಸಿದ್ದರಾಮಯ್ಯ ಅಲ್ಲ, ಇಡೀ ಕಾಂಗ್ರೆಸ್ ಪಕ್ಷ ಎಚ್ಚೆತ್ತುಕೋಬೇಕಾಗಿದೆ. ಹೋದ ಚುನಾವಣೆಯಲ್ಲಿ 52 ಸೀಟು 10,000 ಅಂತರದಲ್ಲಿ BJP JDS ಅವರು ಸೋತಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ 3 ಸೀಟ್ 5,000 ಒಳಗಡೆ ಇವತ್ತು BJP JDS ಅವರು ಸೋತಿದ್ದಾರೆ. ಯಾಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ, ಆಪ್ಷನ್ ಇಲ್ಲ ಅನ್ನೋ ಆಲೋಚನೆ ತೆಗೆದುಬಿಡಿ. ಈ ಪಕ್ಷ ನಿಮ್ಮ ಮೇಲೆ ಏನು, ಈ ಒಂದು ಸಮಾಜ ನಿಮ್ಮ ಪಕ್ಷದ ಮೇಲೆ ಏನು ನಂಬಿಕೆ ಇಟ್ಟಿದೆ, ಆ ನಂಬಿಕೆಗೆ ಘಾಸಿ ತರಬೇಡಿ. KGF ಅಲ್ಲಿ ನಸೀರ್ ಅಹಮದ್ ಅವ್ರ ಕಾಂಟ್ರಿಬ್ಯೂಷನ್ ಏನು, ಮಾಲೂರಲ್ಲಿ ನಸೀರ್ ಅಹಮದ್ ಅವ್ರ ಕಾಂಟ್ರಿಬ್ಯೂಷನ್ ಏನು, ಬಂಗಾರಪೇಟೆಯಲ್ಲಿ ಕಾಂಟ್ರಿಬ್ಯೂಷನ್ ಏನು, ನೀವು ಗೆದ್ದಿರುವಂಥ ಅಂತರ ಎಷ್ಟು? ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಈ 2 ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ನಾಯಕರುಗಳು, ಶಾಸಕರುಗಳು ಮೌನವಾಗಿರೋದು ಮೌನಂ ಸಮ್ಮತಿ ಲಕ್ಷಣಂ ಅನ್ನೋ ಥರ ಕಾಣಿಸ್ತಾ ಇದೆ. ದಯಮಾಡಿ ತಾವು ನಿಮ್ಮ ಕಷ್ಟ ಸುಖಕ್ಕೆ, ಇವತ್ತು ನಿಮ್ಮ ಕಷ್ಟ ಸುಖಕ್ಕೆ, ನಿಮ್ಮ ಗೆಲುವಿಗೆ ನಸೀರ್ ಅಹಮದ್ ಕಾರಣೀಭೂತರಾಗಿದ್ದಾರೆ. ಈ ನಸೀರ್ ಅಹಮದ್ ಅವ್ರನ್ನ ಇವತ್ತು ಅವ್ರ ಬೆನ್ನೆಲುಬಾಗಿ ನಿಲ್ಲಬೇಕಾಗಿರೋದು ನಿಮ್ಮ ಧರ್ಮ. ಎಸ್ಪೆಷಲಿ ಕೋಲಾರ ಕ್ಷೇತ್ರಕ್ಕೆ ನಾನು ಸಂಬಂಧಪಟ್ಟಿಗೆ ಹೇಳ್ತೀನಿ. ಕೋಲಾರ ಕ್ಷೇತ್ರದಲ್ಲಿ ನಸೀರ್ ಅಹಮದ್ ಬೇಕು ಅಂತ ಹೇಳಿದರೆ ಬಿ ಫಾರಂ ನಸೀರ್ ಅಹಮದ್ ಅವ್ರಿಗೆ ಕೊಡೋರು. 60,000 ಮತ ಇರೋಂಥ ಈ ಕ್ಷೇತ್ರ. ನೋಡಿ ಸರ್, ಪ್ರತಿಯೊಂದು ಚುನಾವಣೆಗೂ ಕೂಡ ಒಂದೊಂದು ಚುನಾವಣೆ ಒಂದೊಂದು ಸ್ಟ್ರಾಟಜಿ ಮೇಲೆ, ಒಂದೊಂದು ಇಶ್ಯೂ ಮೇಲೆ ಬಂದಿದೆ. ಸೋತಿರುವಂಥ ನಸೀರ್ ಅಹಮದ್ ಇಲ್ಲಿ ಲೋಕಲ್ ಬಾಡೀಸಲ್ಲಿ ಗೆದ್ದಿರುವಂಥ ಉದಾಹರಣೆಗಳು ಇದೆ. ಸಂಪೂರ್ಣವಾಗಿ ನಾನು ಹೇಳ್ತೀನಿ, ಕೋಲಾರಲ್ಲಿ MLA ಕ್ಯಾಂಡಿಡೇಟು, ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆಲ್ಲಬೇಕಂದ್ರೆ 100% 100ಕ್ಕೆ 100 ನಸೀರ್ ಅಹಮದ್ದೇ ಕಾರಣ. ನಸೀರ್ ಅಹಮದ್ ಇಲ್ಲದ್ರೆ ಕಾಂಗ್ರೆಸ್ಸೇ ಗೆಲ್ತಾ ಇರಲಿಲ್ಲ. ಇಲ್ಲಿ ನಸೀರ್ ಅಹಮದ್ ನಿಂತಿದ್ದು ಗೆಲ್ತಾ ಇದ್ದ, ಸೋಲ್ತಾ ಇದ್ದ, ಅದು ಸೆಕೆಂಡ್ರಿ. ಈ ದೌರ್ಭಾಗ್ಯ ಏನಪ್ಪ ಅಂತ ಹೇಳಿದ್ರೆ, ಈ ಪಕ್ಷದಲ್ಲಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಅಭ್ಯರ್ಥಿಗೆ ವೋಟ್ ಹಾಕ್ತಾರೆ. ಅದೇ ಪಕ್ಷದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಲ್ಪಸಂಖ್ಯಾತರಾದರೆ ವೋಟ್ ಮಾಡಲ್ಲ. ಅದನ್ನೇ ನಾನು ಮನವಿ ಮಾಡ್ತಾ ಇದ್ದೀನಿ ಅವ್ರನ್ನ. ದಯವಿಟ್ಟು ನೀವು ಅದನ್ನೇ ನಾನು ಮನವಿ ಮಾಡ್ತಾ ಇದ್ದೀನಿ ನಿಮ್ಮ ಮುಖಾಂತರ. ಅಕ್ಸೆಪ್ಟೆಡ್ ಸರ್, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ತಾವೇನು ಹೇಳ್ತಾ ಇದ್ದೀರಾ? ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಕೂಡ ಮೀರ್ ಸಾದಿಕ್ಗಳಿದ್ರು. ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಕೂಡ ಮೀರ್ ಸಾದಿಕ್ಗಳಿದ್ರು. ಶಿವಾಜಿ ಮಹಾರಾಜರನ್ನ ಮೊಘಲರು ಬಂದು ಶಿವಾಜಿ ಮಹಾರಾಜನ್ನ, ಸಾಂಬು ಮಹಾರಾಜನ ಅಟ್ಯಾಕ್ ಮಾಡಬೇಕಂದ್ರೆ ಯಾವ ಮುಸಲ್ಮಾನೂ ಅಲ್ಲ, ಯಾವ ಮೊಘಲರು ಅಲ್ಲ, ಅವ್ರು ಹಿಡ್ಕೊಟ್ಟಿದ್ದು ಕೂಡ ಅವ್ರ ಸೈನ್ಯಾಧಿಪತಿ, ಅವ್ರ ದಾಯಾದಿಗಳೇ. ಟಿಪ್ಪು ಸುಲ್ತಾನ್ ಕೋಟೆ ಒಳಗೆ ನುಗ್ಗಿಸಿದ್ದು ಕೂಡ ಅವರ ಮೀರ್ ಸಾದಿಕ್ಗಳೇ.